ಜಿನ ದರ್ಶನ ಜಿನ ದರ್ಶನ ಜಿನ ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬಂಧುಗಳೇ, ಭಗವಾನ್ ಬಾಹುಬಲಿ ಪಂಚಮಹಾವೈಭವದ ದೃಶ್ಯಾವಳಿಗಳ 5ನೆಯ ದಿನ. ಇಂದು ನಾವು ಸಮವಸರಣದಲ್ಲಿ ಪುಣ್ಯಭಾಗಿಗಳಾಗುತ್ತಿದ್ದೇವೆ. ಏನು ರಮ್ಯ ಏನು ಸೌಮ್ಯ ಸಮವಸರಣವು ಅಮಮ ಸಮವಸರಣಂ. ತೀರ್ಥಂಕರರಿಗೆ ಕೇವಲ ಜ್ಞಾನ ಪ್ರಾಪ್ತವಾದ ಬಳಿಕ ಅವರ ದಿವ್ಯೋಪದೇಶಕ್ಕಾಗಿ ದೇವೇಂದ್ರನ ಅಣತಿಯಂತೆ ಕುಬೇರನು ದೇವಶಿಲ್ಪಗಳ ಮೂಲಕ ನಿರ್ಮಿಸುವ ಸಭಾಮಂಟಪವೇ ಸಮವಸರಣ. ಚಲನಶೀಲವಾಗಿರುವುದೇ ಅದರ ಸ್ವಭಾವ. ಸಮವಸರಣದ ವಿಸ್ತಾರ 12 ಯೋಜನ. ಸಮವಸರಣದ ಸುತ್ತ ಕೋಟೆಗಳಿವೆ. ಸಮವಸರಣದ 4 ದಿಕ್ಕಿನಲ್ಲೂ ಕಾಣುವುದೇ ಧರ್ಮಧ್ವಜಗಳಿಂದೊಡಗೂಡಿದ 4 ಮಾನಸ್ತಂಭಗಳು. ಮಾನಸ್ತಂಭಗಳನ್ನು ದಾಟಿ ಮುಂದೆ ಹೋದಾಗ ಲತಾವನವಿದೆ. ಅದರಲ್ಲಿ ಸರ್ವ ಋತುಗಳ ಪುಷ್ಪಗಳು ಕಂಗೊಳಿಸುವುವು. ಲತಾವನದ ಬಳಿಕ ಗೋಚರಿಸುವುದು ನಿಷಧ ಪರ್ವತಕ್ಕೆ ಸಮಾನವಾದ ಸ್ವರ್ಣಮಯವಾದ ಕೋಟೆಯೊಂದು. ಪ್ರತಿ ಅಂತಸ್ತಿನಲ್ಲಿ 12 ನಾಟ್ಯಶಾಲೆಗಳು ಶೋಭಿಸುವುವು. ಈ ನಾಟ್ಯಶಾಲೆಗಳಲ್ಲಿ ವೀಣಾನಾದವು ಮೃದಟಂಗವಾದವು ಕೇಳಿಬರುವುವು. ನಾಟ್ಯಶಾಲೆಗಳಿಂದ ತುಸು ದೂರದಲ್ಲಿಯೇ ಅಶೋಕ, ಏಳಲೆ ಬಾಳೆ, ಸಂಪಿಗೆ, ಮಾವು ಮುಂತಾದ ವೃಕ್ಷಗಳ ವನಗಳು ಹೂ ಬಿಟ್ಟು ಸಂತೋಷದಿಂದ ನಗುತ್ತಿರುವಂತೆ, ಪರಮಾತ್ಮನಿಗೆ ಅರ್ಘ್ಯವೆತ್ತುತ್ತಿರುವಂತೆ ಕಾಣಿಸಿಕೊಳ್ಳುತ್ತಿರುವುವು. ಮುಂದೆ ಸಮವಸರಣದ ಬೀದಿಗಳುದ್ದಕ್ಕೂ ಧ್ವಜಗಳ ಸಾಲು. ಬಳಿಕ ಕಾಣುವುದೇ ಬೆಳ್ಳಿಯ ಕೋಟೆ. ಅದರ ಬಳಿಕ ಶೋಭಿಸುವುದೇ ಸ್ಫಟಿಕದ ಕೋಟೆ. ತೀರ್ಥಂಕರರಿಗೆ ಹತ್ತಿರವಾದ ಕೋಟೆ ಇದು. ಅದರ ಒಳಗೆ 1 ಯೋಜನ ವಿಸ್ತಾರವಾದ ಲಕ್ಷ್ಮೀ ಮಂಟಪವಿದೆ. ಅಲ್ಲೇ 3 ಲೋಕದ ಭವ್ಯಾತ್ಮರು ಕುಳಿತು ಭಗವಂತನ ಧರ್ಮೋಪದೇಶವನ್ನು ಆಲಿಸುವುದು. ಪ್ರಾಣಿಗಳು ಜಾತಿ ವೈರವನ್ನು ತೊರೆದು ಪರಸ್ಪರ ಸ್ನೇಹ ಭಾವದಿಂದ ಇರುತ್ತವೆ.
ಗಂಧಕುಟಿಯ ನಡುವೆ ನವರತ್ನ ಖಚಿತವಾದ ಸಿಂಹಪೀಠ. ಮಂಟಪದ ಮಧ್ಯಸ್ಥಾನದಲ್ಲಿ ದಿಕ್ಕಿಗೊಂದರಂತೆ ಕುಳಿತಿರುವ ಸಿಂಹಗಳ ತಲೆಯ ಮೇಲೆ ಸಹಸ್ರದಳ ಕಮಲ. ಆ ಕಮಲದ 4 ಅಂಗುಲ ಮೇಲೆ ಅದನ್ನು ಸ್ಪರ್ಶಿಸದೆ ತೀರ್ಥಂಕರರು ವಿರಾಜಮಾನರಾಗಿರುವರು. ಅವರು ತಮ್ಮ ದಿವ್ಯಧ್ವನಿಯಿಂದ ಧರ್ಮೋಪದೇಶ ಮಾಡುವರು. ದಿವ್ಯಧ್ವನಿ ಓಂಕಾರ ರೂಪದಿಂದ ಹೊರಹೊಮ್ಮುವುದೆಂದು ನಂಬಿಕೆ. ಓಂಕಾರವು ಸರ್ವಭಾಷಾಮಯೀ ಭಾಷಾ, ಅಂದರೆ ದಿವ್ಯಧ್ವನಿ ಅಲ್ಲಿ ನೆರೆದ ಸರ್ವರಿಗೂ ಅವರವರದೇ ಆದ ಭಾಷೆಯಲ್ಲಿ ಕೇಳಿದಂತೆ ಭಾಸವಾಗುವುದು. ಅಂಥ ಭವ್ಯವಾದ ಸಮವಸರಣವನ್ನು ನಾವಿಂದು ಪ್ರತ್ಯಕ್ಷವಾಗಿ ನೋಡಿ ನಮ್ಮ ಜನ್ಮವನ್ನು ಪುನೀತಗೊಳಿಸಿಕೊಳ್ಳೋಣ. ಬನ್ನಿ. ಅಂದು ಪ್ರಾತಃ ಕಾಲ ವಿಧಿಪೂರ್ವಕವಾಗಿ ಸಕಲ ಸಿದ್ಧತೆಗಳೊಂದಿಗೆ ಅಗ್ರೋದಕ ಮೆರವಣಿಗೆ ಮೂಲಕ ಸಾಗಿ ಸಮವಸರಣ ಮಂಟಪದಲ್ಲಿ ಪೂಜಾರಾಧನೆಗಳು ನಡೆದವು. ಹೆಗ್ಗಡೆ ಪರಿವಾರದವರು ಮತ್ತು ಶ್ರಾವಕರುಗಳು ಆರಾಧನಾ ಸಂಭ್ರಮದಲ್ಲಿ ಪಾಲ್ಗೊಂಡರು. ಶ್ರೀಮತಿ ಹೇಮಾವತಿ ಹೆಗ್ಡೆಯವರ ಮಾರ್ಗದರ್ಶನದಂತೆ ಸುಂದರವಾದ ಸಮವಸರಣವನ್ನು ನಿರ್ಮಿಸಿದ ಚಿತ್ತ ಆರ್ಟ್ ಸ್ಟುಡಿಯೋದ ಜಿನೇಂದ್ರ ಎಂಎಂ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅವರಿಂದ ಸಮವಸರಣವನ್ನು ಪೂಜೆಗೆ ಸ್ವೀಕರಿಸಲಾಯಿತು. ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಜ್ಞಾನಧರನೆ ತೀರ್ಥಂಕರನೆ ಜ್ಞಾನಧರನೆ ತೀರ್ಥಂಕರನೆ ನಿನ್ನ ಸಭಾಭವನವು ನಿನ್ನ ಸಭಾಭವನವು ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಅಮಮ ಸಮವಸರಣವು ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಅಮಮ ಸಮವಸರಣವು ಗಗನದಲ್ಲಿ 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 ರಾಜಿಸಿ ಮಿಗೆ ಸೊಗ್ಗವ ಬೀರಿ ನಾಲ್ಕು ದೆಸೆಗೆ ಜಗಗೆ ನೀಡಿ ಶಾಂತಿಯೊಸಗೆ ಮೆರೆವ ಮಹಿಮೆ ಜ್ಞಾನದು ಮೆರೆವ ಮಹಿಮೆ ಮೆರೆವ ಮಹಿಮೆ ಜ್ಞಾನದು ಭವ ದುಃಖವ ತವೆ ತಗ್ಗಿಸಿ ಶಿವ ಸೌಖ್ಯವ ನೀವುದು ಶಿವ ಸೌಖ್ಯವ ನೀವುದು ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಅಮಮ ಸಮವಸರಣವು ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಅಮಮ ಸಮವಸರಣವು ಹೇಮಮಯದ ರೂಪ್ಯಮಯದ ಹೇಮಮಯದ ರೂಪ್ಯಮಯದ ರತ್ನಮಯದ ಕೋಟೆಯು ರತ್ನಮಯದ ಕೋಟೆಯು ಕಾಮಧೇನು ಕಲ್ಪವೃಕ್ಷಕ್ಕೆ ಇಹುದೆ ಜಗದಿ ಸಾಟಿಯು ಇಹುದೆ ಜಗದಿ ಸಾಟಿಯು ವರ ಅಶೋಕ ತರುವಿನಲ್ಲಿ ಸುರಿವ ಕುಸುಮ ವರುಷದಲ್ಲಿ ವರ ಅಶೋಕ ತರುವಿನಲ್ಲಿ ಸುರಿವ ಕುಸುಮ ವರುಷದಲ್ಲಿ ಮೆರೆವ ಗಂಧ ಕೂಟಿಯೊಳಲ್ಲಿ ಮೆರೆವ ಗಂಧ ಕೂಟಿಯೊಳಲ್ಲಿ ಕಮಲದಳವ ಸೋಂಕದೆ
ಬಂಧುಗಳೇ, ಈ ದಿನ ಬೆಳಿಗ್ಗೆ ಭರತ ಚಕ್ರವರ್ತಿಯು ಬಾಹುಬಲಿಯ ಬಳಿ ತೆರಳಿ ಆತನಿಗೆ ಕೇವಲ ಜ್ಞಾನ ಇನ್ನೂ ಯಾಕೆ ಪ್ರಾಪ್ತವಾಗಿಲ್ಲ ಎಂದು ಚಿಂತಿತನಾಗುತ್ತಾನೆ. ಬಳಿಕ ಆತ ಆದಿನಾಥ ಭಗವಂತರ ಸನ್ನಿಧಿಗೆ ತೆರಳುತ್ತಾನೆ. ಅಲ್ಲಿ ತನ್ನ ಸಹೋದರ ಬಾಹುಬಲಿಗೆ ಕೇವಲ ಜ್ಞಾನವಾಗದಿರುವ ಕಾರಣವನ್ನು ದಿವ್ಯಧ್ವನಿಯ ಮೂಲಕವಾಗಿ ಅರಿತುಕೊಂಡಿದ್ದಾನೆ. ಮಂತ್ರಿವರ್ಯರೇ, ನನ್ನ ಚಕ್ರಾಧಿಪತ್ಯದ ಚಿಹ್ನೆಯಾದ ಈ ವಜ್ರ ಖಚಿತವಾದ ಕಿರೀಟವನ್ನು ನಿಮ್ಮ ವಶಕ್ಕೆ ಒಪ್ಪಿಸಿ ಒಬ್ಬ ಸಾಮಾನ್ಯ ಭಕ್ತನಂತೆ, ಶ್ರದ್ಧಾಳು ಶ್ರಾವಕನಂತೆ ಈ ಮೂಲೋಕದೊಡೆಯ ತ್ರಿಜಗ ವಂದಿತನಾದ ಪುರು ಪರಮೇಶ್ವರನ ಸಮವಸರಣವನ್ನು ಪ್ರವೇಶಿಸುತ್ತಿದ್ದೇನೆ. ಇಲ್ಲಿ ನಾನು ನನ್ನ ಸಹೋದರ ಬಾಹುಬಲಿ ಮುನೀಂದ್ರಂಗೆ ಇನ್ನೂ ಕೇವಲ ಜ್ಞಾನ ಪ್ರಾಪ್ತವಾಗದಿರುವ ಬಗ್ಗೆ ನನಗಿರುವ ಸಂದೇಶವನ್ನು ಪರಿಹರಿಸಿಕೊಳ್ಳಬೇಕಾಗಿದೆ. ಜಯ 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 ಪುರು ಪರಮೇಶ್ವರ ಆದಿನಾಥರಿಗೆ, ಯುಗದಾದಿ ಬ್ರಹ್ಮ ಭಗವಾನ್ ಆದಿನಾಥರಿಗೆ, ಸಮವಶರಣಾಧಿಪತಿಗೆ, ಪುರು ಪರಮೇಶ್ವರ ಆದಿನಾಥರಿಗೆ, ಯುಗದಾದಿ ಬ್ರಹ್ಮ ಭಗವಾನ್ ಆದಿನಾಥರಿಗೆ, ಸಮವಶರಣಾಧಿಪತಿಗೆ ಜಯ 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 ಜಯ. ಭಗವಾನ್, ನನ್ನ ಸಹೋದರನಾದ ಬಾಹುಬಲಿಯು ತಮ್ಮ ಪಾದಮೂಲದಲ್ಲಿಯೇ ದೀಕ್ಷಿತನಾಗಿ ಅತ್ಯುಗ್ರವಾದ ತಪವನ್ನು ಆಚರಿಸುತ್ತಿದ್ದಾನೆ. ಆತನ ತಪದ ಕೀರ್ತಿ 3 ಲೋಕಗಳಿಗೂ ಹರಡಿದೆ. ಆದರೂ ಇಷ್ಟು ಉಗ್ರವಾದ ತಪವನ್ನು ಆಚರಿಸುತ್ತಿದ್ದರೂ ಬಾಹುಬಲಿ ಮುನೀಂದ್ರನಿಗೆ ಇನ್ನೂ ಕೇವಲ ಜ್ಞಾನವು ಪ್ರಾಪ್ತವಾಗಿಲ್ಲ. ಇದರ ಕಾರಣವನ್ನು ಅರಿಯುವ ಆತುರ ನನ್ನದು. ತಮ್ಮ ಅಡಿದಾವನೆಗಳಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಸ್ವಾಮಿ, ಬಾಹುಬಲಿ ಮುನೀಂದ್ರನಿಗೆ ಇನ್ನೂ ಕೇವಲ ಜ್ಞಾನವು ಪ್ರಾಪ್ತವಾಗದಿರಲು ಕಾರಣವೇನು? ನನ್ನ ಮನದ ಸಂದೇಹವನ್ನು ಸರ್ವಜ್ಞರಾದ ತಾವು ಪರಿಹರಿಸಬೇಕು. ಭರತೇಶ, ಬಾಹುಬಲಿ ಮುನೀಂದ್ರರು ತಪಕ್ಕೆ ಹೊರಟು ನಿಂತ ವೇಳೆ ನಿನ್ನ ಸೈನಿಕರಾಡಿದ ಚುಚ್ಚು ಮಾತುಗಳು ಅವರ ಮನದಲ್ಲಿ ಇನ್ನೂ ಆಳವಾಗಿ ಬೇರೂರಿದೆ. ತಪದಲ್ಲಿ ನಿಂದರೂ ನಿಂತ ನೆಲ ನಿನ್ನದೆಂಬ ಮಾನಕಷಾಯದಿಂದ ಅವರಿನ್ನು ಪೀಡಿತರಾಗಿದ್ದಾರೆ. ನೀನವರ ಬಳಿ ಹೋಗಿ ಅವರ ಪಾದಗಳಿಗೆ ಎರಗಿದೊಡನೆ ಅವರ ಮಾನಕಷಾಯವು ನಷ್ಟವಾಗಿ ಕೇವಲ ಜ್ಞಾನವು ಪ್ರಾಪ್ತವಾಗುತ್ತದೆ. ನಡೆ ನಡೆ, ಬಾಹುಬಲಿ ಕುಮಾರನ ವೈರಾಗ್ಯಕ್ಕೆ ಕಾರಣವಾದ ನೀನೇ ಹೋಗಿ ಅವರ ಕೇವಲ ಜ್ಞಾನಕ್ಕೂ ಕಾರಣವಾಗು. ಕೃತಾರ್ಥನಾದೆನು, ಕೃತಾರ್ಥನಾದೆನು. ಬಂಧುಗಳೇ, ಬಾಹುಬಲಿ ಕುಮಾರನ ಮನದ ಕಷಾಯ ನಷ್ಟವಾಗುವ ಪುಣ್ಯದ ಕಾಲ ಈಗ ಪ್ರಾಪ್ತವಾಗಿದೆ. ಬನ್ನಿ, ನಾವೆಲ್ಲರೂ ಆ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗೋಣ.
ಜ್ಯೋತಿ ಬೆಳಗುತ್ತಿದೆ, ಆತ್ಮಜ್ಯೋತಿ ಬೆಳಗುತ್ತಿದೆ, ಜೀವನ ಜ್ಯೋತಿ ಬೆಳಗುತ್ತಿದೆ, ಅಂತರಾತ್ಮ ಜ್ಯೋತಿ, ಚಿನ್ಮಯ ಮಹಾಜ್ಯೋತಿ, ಅಂತರಾತ್ಮ ಜ್ಯೋತಿ, ಚಿನ್ಮಯ ಮಹಾಜ್ಯೋತಿ, ಸಹಜಾನಂದ ಮಹಾಜ್ಯೋತಿ, ನಿತ್ಯಾನಂದ ಮಹಾಜ್ಯೋತಿ, ಸಹಜಾನಂದ ಮಹಾಜ್ಯೋತಿ, ನಿತ್ಯಾನಂದ ಮಹಾಜ್ಯೋತಿ, ಅಂತರ್ಬಾಹ್ಯದ ಜ್ಯೋತಿ, ಜಗ ಜಗಿಸುವ ಮಹಾಜ್ಯೋತಿ. ಬಹಳ ವೇಗವಾಗಿ 5 ದಿವಸಗಳು ಸಾಗಿ ಹೋಗಿದೆ. ಇದಕ್ಕೆ ಕಾರಣ ಅಂತಂದರೆ ಎಲ್ಲರೂ ನಾವು ಸೇರಿರುವಂಥದ್ದು ಬಾಹುಬಲಿ ಭಗವಂತನ ಮಹಾಮಸ್ತಕಾಭಿಷೇಕವನ್ನು ನೋಡೋದಕ್ಕೆ. ಆದರೆ ಅದರ ಪೂರ್ವಭಾವಿಯಾಗಿ ನಾಳೆ ಯಾಕೆ ದೊಡ್ಡ ಮೂರ್ತಿಯನ್ನು, ಸುಮಾರು ಧರ್ಮಸ್ಥಳದ 39 ಅಡಿಯ ಮಹಾಮೂರ್ತಿಯನ್ನು ಏಕೆ ನಿರ್ಮಾಣ ರಚಿಸಿದ್ದಾರೆ, ಅದನ್ನೇ ಯಾಕೆ ಚಿನ್ನದಲ್ಲಿ ಒಂದು 6 ಅಡಿಯ ಮೂರ್ತಿಯನ್ನು ಮಾಡಬಹುದಿತ್ತಲ್ಲ, ಅಥವಾ ಬೆಳ್ಳಿದು ಒಂದು 3 ಅಡಿಯ ಮೂರ್ತಿಯನ್ನು ಮಾಡಬಹುದಿತ್ತಲ್ಲ, ಶಿಲೆಯಲ್ಲಿ 39 ಅಡಿಯ ಬೃಹತ್ ಗಾತ್ರದ ಮೂರ್ತಿಯನ್ನು ಯಾಕೆ ಮಾಡಿಟ್ಟರು ಅನ್ನೋದಕ್ಕೆ ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಇವತ್ತು ನಮಗೆ ಬಹುಶಃ ಉತ್ತರ ಸಿಕ್ಕಿದೆ. ಏನು ಅಂತಂದರೆ, ಒಬ್ಬ ತ್ಯಾಗಿಯ ಮಹತ್ವವನ್ನು ತಿಳಿಸಬೇಕಾದ್ರೆ ಆ ಮೂರ್ತಿಯ ಗಾತ್ರವೂ ಅಷ್ಟೇ ದೊಡ್ಡದಾಗಿರಬೇಕು ಮತ್ತು ಆ ಭವ್ಯತೆ, ತ್ಯಾಗದ ಭವ್ಯತೆಯೂ ಕೂಡ ಅಷ್ಟೇ ದೊಡ್ಡದಾಗಿರಬೇಕು, ಬೃಹತ್ ಆಗಿರಬೇಕು ಅನ್ನೋದಕ್ಕಾಗಿ ಬೃಹತ್ ಮೂರ್ತಿಯನ್ನು ಮಾಡಿದ್ದಾರೆ. ಬಾಹುಬಲಿಯ ಕಥೆಯನ್ನೇ ಪಂಚಮಹಾವೈಭವದ ಮೂಲಕ ನಿಮಗೆ 5 ದಿವಸಗಳಲ್ಲಿ ಶ್ರೀಮತಿ ಹೇಮಾವತಿ ಹೆಗ್ಡೆಯವರು, ಸುಪ್ರಿಯಾ ಎಲ್ಲರೂ ತೋರಿಸಿದ್ದಾರೆ. ಪಾತ್ರದಲ್ಲಿ ಬೆಂಗಳೂರಿನ ಅಶೋಕ್ ಅವರು ಆದಿನಾಥ ತೀರ್ಥಂಕರ ರೂಪದಲ್ಲಿ ಭಾಳ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಭರತ ಬಾಹುಬಲಿಗಳು ಬಹಳ ಚೆನ್ನಾಗಿ ಅವರ ಪ್ರದರ್ಶನ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಕಲಾವಿದರು ಕೂಡ ಬಹಳ ಉತ್ತಮವಾಗಿ ಸೇವೆ ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಪ್ರತ್ಯೇಕವಾಗಿ ಅಭಿನಂದಿಸಿ, ಇವತ್ತು ಜೀವನ್ ರಾಮ್ ಸುಳ್ಳಿ ಅವರನ್ನು ನಾನು ವೇದಿಕೆಯಲ್ಲಿ ಗೌರವಿಸದಿದ್ದರೆ ಭಾಳ ತಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೀವು ಅದಕ್ಕಾಗಿ ಮೀಸಲಿಟ್ಟು ನಮ್ಮ ಜೀವನ್ ರಾಮ್ ಸುಳ್ಳಿ ಅವರನ್ನು ಸನ್ಮಾನಿಸುವ ಮೂಲಕ ಎಲ್ಲ ಕಲಾವಿದರನ್ನು ನಾನು ಸನ್ಮಾನಿಸ್ತಾ ಇದ್ದೇನೆ. ಮತ್ತೆ ಹಿಂದಿನ ಸ್ಟೇಜ್ ಬಹುಶಃ ಇವತ್ತು ಬಾಹುಬಲಿಯ ವೈರಾಗ್ಯಕ್ಕೆ ಮತ್ತು ಅವರ ತಪಸ್ಸಿಗೆ ಪೂರಕವಾಗಿದೆ ಅಂತ ನಾನು ಭಾವಿಸ್ತೇನೆ. ಹಿಂದೆ ಕಾಡು ಇದೆ, ಬಹುಶಃ ನಾವು ಅರಮನೆಯಲ್ಲಿ ಕೃತಕವಾಗಿ ಕಾಡನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಇದು ದೈವ ನಿರ್ಮಿತವಾದ ಕಾಡು ಮತ್ತು ಇಲ್ಲಿ ತಪಸ್ಸಿಗೆ ಬಹಳಷ್ಟು ಅನುಕೂಲಕರವಾದ ವಾತಾವರಣ ಇವರು ದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಜೀವನ್ ರಾಮ್ ಸುಳ್ಳಿ ಅವರನ್ನು ಬಹಳಷ್ಟು ಕೃತಜ್ಞತೆಯಿಂದ ನಾವು ಇಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್ ಹಾಗೂ ಚಿರಂಜೀವಿ ಪ್ರತೀಕ್ ಜಾಯ್. ಭಗವಾನ್ ಮಹಾವೀರವಾಣಿ, ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವುದೇ ಮನುಷ್ಯ ಧರ್ಮ. ನೀನು ನಿನಗಾಗಿ ಯಾವುದನ್ನು ಬಯಸುತ್ತೀಯೋ ಅದನ್ನೇ ಬೇರೆಯವರಿಗೂ ಬಯಸು. ಕಳಿಸಿದವರು ಅಪೂರ್ವ ಜೈನ್, 5ನೇ ತರಗತಿ, ಲಿಂಗನಮಕ್ಕಿ. ವೀಕ್ಷಕರೇ, ಶ್ರೀ ಜೈನಕಾಶಿ ಮೂಡುಬಿದ್ರೆಯಲ್ಲಿ ಆಚಾರ್ಯ ಶ್ರೀ 108 ವರ್ಧಮಾನ ಸಾಗರರ ಹಾಗೂ ಸತ್ಸಂಗ ತ್ಯಾಗಿಗಳ ಪುರಪ್ರವೇಶ ಮತ್ತು ಸ್ವಸ್ತಿ ಶ್ರೀ ಭಾರತ ಭೂಷಣ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಆಚಾರ್ಯ ವಿನಯಾಂಜಲಿ ಕಾರ್ಯಕ್ರಮ ದಿನಾಂಕ 8/3/2019 ನಡೆಯಿತು.
चैतन्य तीर्थ निर्माता, हे चैतन्य तीर्थ निर्माता गौरव हिंदुस्तान के। वर्धमान है महाश्रमण है आप हिमालय ज्ञान के। वर्धमान है महाश्रमण है आप हिमालय ज्ञान के। मूलाचार के प्रतिबिंब पर आए बने तप ध्यान के। वर्धमान है महाश्रमण है आप हिमालय ज्ञान के। वर्धमान है महाश्रमण है आप हिमालय ज्ञान के। कोई हमारे आए हैं तेरे चरणों के द्वारे। मेरे हृदय में सदा ही रहना तुम ही हो बंधु हे पार्श्वनाथा। तुम ही हो दाता दया के सागर। तुम ही हो नाता जग के जिनेश्वर। ज्यों दिन करकी किरणें करती जगती पर उजियारा। अंतर मन को रोशन करता अतुलित ज्ञान तुम्हारा। दिव्य झरोखा समय सार का आपका जीवन सारा। गंगा सा उज्ज्वल निर्मल गुरु तप चरित्र तुम्हारा। कीर्तिमान रच दिए हजारों सामाजिक अवदान के। वर्धमान है महाश्रमण है आप हिमालय ज्ञान के। वर्धमान है महाश्रमण है आप हिमालय। ಶ್ರೀಗಳವರು ಮಾತನಾಡಿ ವರ್ಧಮಾನ ಸಾಗರ ಮುನಿ ಮಹಾರಾಜರ ಮಹಿಮೆಯನ್ನು ಕೊಂಡಾಡಿದರು. ಅಷ್ಟೇ ಗಂಭೀರವಾದಂಥ ಮಾತುಗಳಿಂದ ನಮ್ಮೆಲ್ಲರ ಆಚಾರ್ಯ ವರ್ಧಮಾನ ಸಾಗರರು ಒಂದೇ ವರ್ಷದಲ್ಲಿ 18 ವರ್ಷದ ವಯಸ್ಸಿಗೆ 5 ತಿಂಗಳು 18 ವರ್ಷ 6 ದಿನಕ್ಕೆ ಮುನಿ ದೀಕ್ಷೆಯನ್ನು ತೆಗೆದುಕೊಂಡು ಆ 50 ವರ್ಷದವರೆಗೆ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ದೊಡ್ಡ ಅಪೂರ್ವವಾಗಿರ್ತಕ್ಕಂಥ 3 ಮಹಾಮಸ್ತಕಾಭಿಷೇಕಕ್ಕೆ ಸಾನ್ನಿಧ್ಯವನ್ನು ವಹಿಸಿ ಮಾರ್ಗದರ್ಶನವನ್ನು ನೀಡುವುದಂದರೆ ಅದು ಸುಲಭದ ಕೆಲಸವಲ್ಲ. ಅಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಮಹಾಮಸ್ತಕಾಭಿಷೇಕಕ್ಕೆ ಸಾನ್ನಿಧ್ಯವನ್ನು ಮಾರ್ಗದರ್ಶನವನ್ನು ನೀಡಿದ್ದಲ್ಲದೆ ಭಾರತದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣೋತ್ತರ ತೀರ್ಥಗಳ ಯಾತ್ರೆಯನ್ನು ಮಾಡುತ್ತಾ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರ ಸಂದೇಶಗಳನ್ನು ಮನೆ ಮನೆಗಳಲ್ಲಿ ತುಂಬಿಸ್ತಕ್ಕಂಥ ಆಚಾರ್ಯರಿಗೆ ಮತ್ತೊಮ್ಮೆ ನಮೋಸ್ತುಗಳನ್ನು ಅರ್ಪಿಸುತ್ತೇವೆ. ಆಚಾರ್ಯ ಶ್ರೀಗಳು ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಸಾರ್ಥಕತೆಯ ಬಗ್ಗೆ ವಿವರಿಸಿದರು. ಧರ್ಮಾನುರಾಗಿ ಮಹಾನುಭಾವ, ನಮಗೆ ಕರ್ಣ ಬರುವುದಿಲ್ಲ. अभी आप परम पूज्य प्रथमाचार्य चारित्र चक्रवर्ती आचार्य श्री शांति सागर जी महाराज, गुरुवर्य आचार्य श्री धर्म सागर जी महाराज के संदर्भ में सुन रहे थे। परम पूज्य चारित्र चक्रवर्ती आचार्य श्री शांति सागर जी महाराज का दिगंबर जैन समाज पर बहुत बड़ा उपकार है। 20वीं शताब्दी आते आते पीछे कई वर्षों से, कई शताब्दियों से मुनि धर्म लुप्त प्राय हो गया था। उत्तर भारत में तो मुनियों के दर्शन ही नहीं होते थे। दक्षिण भारत में भी मुनिजन थे, लेकिन उंगलियों पर गिनने लायक थे। और उनका जीवन भी
पूर्णतया आगम सम्मत नहीं था। ऐसे समय में महामना आचार्य देव श्री शांति सागर जी महाराज ने दीक्षा धारण की देवेंद्र कीर्ति जी महाराज से। उन्होंने अपना जीवन, जैसा कि आपने सुना है कि उनके जीवन में अत्यंत निष्प्रहता थी। माला पास में नहीं थी, वो क्या करते, कंकड़ होते थे, कंकड़ उठा करके माला फेर लेते थे। आचार्य विद्यानंद जी महाराज के भाई ये अलबेला साधु हमने नहीं देखा कभी ऐसा कि कंकड़ उठा करके और माला फेरता है। ಇಂತಹ ಇನ್ನೂ ಅನೇಕ ಪುಣ್ಯಪ್ರದವಾದ ಕಾರ್ಯಕ್ರಮಗಳು ಹಾಗೂ ಮುನಿ ಪ್ರವಚನಗಳೊಂದಿಗೆ ನಿಮ್ಮನ್ನು ಸದಾ ಭೇಟಿಯಾಗಲಿದ್ದೇವೆ. ವೀಕ್ಷಿಸುತ್ತೀರಿ ಜಿನದರ್ಶನ. ಜಿನದರ್ಶನ.